ನಾನು ನಿಮ್ಮ ಧರ್ಮ. ವೆಲ್ಕಮ್ ಟು ಫಿಲ್ಮಿಸ್ಫಿಯರ್. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಬಂದಿದ್ದು. ಸೊ ಡ್ಯಾನ್ಸ್ ಟೀಚ್ ಮಾಡ್ತಾಯಿದ್ದೆ, ಮೂವೀಸ್ ಆರ್ಟ್ ಮೂವೀಸ್ಗೆಲ್ಲ ಕೊರಿಯೋಗ್ರಾಫ್ ಮಾಡಿದೆ. ಅದಾದಮೇಲೆ ನನಗೆ ಹುಚ್ಚ ನಮ್ಮ ಸುದೀಪ್ ಅವ್ರದ್ದು ಮೂವಿಲಿ ಫಸ್ಟ್ ಒಂದು ಒಳ್ಳೆ ರೆಕಗ್ನೈಸ್ ವಿಲನ್ನಾಗಿ ಅದು ಕ್ಯಾರೆಕ್ಟ್ರು ಫಸ್ಟ್ ಮೂವಿ ಮಾಡಿದ್ದದು. ಅಲ್ಲಿಂದ ಕಂಟಿನ್ಯೂಸ್ ಯುವರಾಜ, ಧ್ರುವ, ದಮ್ ಈ ಥರ ಎಲ್ಲ ಮೂವೀಸ್ ಮಾಡ್ತಾ ಆಲ್ಮೋಸ್ಟ್ ಇವಾಗ 203 ಮೂವೀಸ್ ಆಯಿತು. ಕ್ಯಾಮ್ರಾ ಫೇಸ್ ಆ್ಯಕ್ಚುಲಿ ನಾನು ಕೊರಿಯೋಗ್ರಾಫ್ ಮಾಡ್ತಿರೋ ಟೈಮಲ್ಲಿ ನನಗೆ ರಾಷ್ಟ್ರಗೀತೆ, ಓ ಪ್ರೇಮವೇ ಅಂತ ರವಿಚಂದ್ರನ್ ಅವ್ರದ್ದು, ಮತ್ತು ರಾಷ್ಟ್ರಗೀತೆಯಲ್ಲಿ ತುಂಬ ಕಲಿತೆ ನಾನು ಭಾಳ. ಅದರಲ್ಲಿ ಹೀರೋ ಫ್ರೆಂಡ್ ರೋಲ್ ಮಾಡಿದ್ರು ಸಾಯಿ ಕುಮಾರ್ ಅವ್ರ ಜೊತೆ ಕೆ ವಿ ರಾಜು ಅವರು ಡೈರೆಕ್ಟ್ರು. ನಾನು ಇವತ್ತಿಗೂ ಒಬ್ಬ ಡೈರೆಕ್ಟ್ರು ನನ್ನ ಗುರುಸ್ಥಾನ ಅಂತಂದರೆ ನಾನು ಕೆ ವಿ ರಾಜು ಅವ್ರಿಗೆ ಕೊಡೋದು. ಯಾಕಂದರೆ ಆ ಮೂವಿಲಿ ನಮಗೆ ಬೇಸಿಕ್ ನಾಲೆಜ್ ಏನಂದರೆ, ಒಬ್ಬ ಹೀರೋ ಅಂದರೆ ಫಿಲ್ಮ್ ಹೀರೋ ಅಂದರೆ ಆ ಹೀರೋ ಏನೇ ಇದ್ದರೂ ಓನ್ಲಿ ಆ ಒಂದು ಮೂವಿಗೆ ಆ ಶೂಟಿಂಗ್ ಟೈಮಲ್ಲಿ ಮಾತ್ರ ಅವ್ರಿಗೆ ಒಂದು ಹೀರೋ ಅನ್ನೋದು ಒಂದು ಇದಿರುತ್ತೆ. ಅದು ಬಿಟ್ಟರೆ ನಮ್ಮಾಗೆ ಅವರು ಒಬ್ಬ ಅಂದರೆ ಕಾಮನ್ ಪರ್ಸನ್ ಹೇಗಿರ್ತಾರೆ ಅಷ್ಟೇ. ಸಿನಿಮಾಲಿ ಮಾತ್ರ ಅವ್ರು ಹೀರೋ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ನಮಗೆ ಕೆ ವಿ ರಾಜು ಅವರು. ಒಂದು ಸಲ ಹಿಂಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಒಂದು ಸಲ ಚೇರಲ್ಲಿ ನಾನು ಕೂತ್ಕೊಳ್ದೆ ಸುಮ್ಮನೆ ನಿಂತೇ ಇದ್ದೆ. ಖಾಲಿ ಇದೆಯಲ್ಲ, ಎಕ್ಸ್ಟ್ರಾ ಚೇರ್ ಇದೆಯಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಹೀರೋ ಇದ್ದಾರೆ. ಅವ್ರು ಎದುರಿಗೆ ಹೇಳ್ಬಿಟ್ರು, ಅವ್ರು ಹೀರೋ ಇದ್ದರೆ ಅವರು ಸಿನಿಮಾಗೆ ಆಯಿತಾ, ಅಲ್ಲಿ ಶೂಟಿಂಗ್ ಮಾಡುವಾಗ ಹೀರೋ, ಆ ಕ್ಯಾರೆಕ್ಟ್ರಿಗೆ ಹೀರೋ ಆಗಿರ್ತಾರೆ, ಆ ಸಬ್ಜೆಕ್ಟ್ಗೆ. ಇಲ್ಲಿ ಈಸ್ ಅ ನಾರ್ಮಲ್ ಪರ್ಸನ್, ನೀನು ನಾರ್ಮಲೇ, ಚೇರ್ ಎಕ್ಸ್ಟ್ರಾ ಇದೆ, ನಥಿಂಗ್ ಟು ವರಿ, ಯು ಕ್ಯಾನ್ ಸಿಟ್ ಅಂತ ಹೇಳಿದ್ರು. ಸೊ ಅವತ್ತು ನಮ್ಗೆ ಅರ್ಥ ಆಯಿತು. ನಮಗೆ ಏನಂದರೆ, ಏನೇ ಒಂದು ಸ್ಟೇಜಲ್ಲಿ ಯಾವುದೇ ಒಂದು ಫೀಲ್ಡಲ್ಲಿ ಯಾರೇ ಒಬ್ಬರು ತುಂಬ ಮೇಯ್ನ್ ಅಂತ ಯಾರು ಇರ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಒಂದು ಪ್ರೊಫೆಷ್ನಲಲ್ಲಿ ಇದರಲ್ಲಿ ಅವರು ಮೇಯ್ನ್ ಆಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡು ಅವರಿಂದ ನಾನು ಸುಮಾರು ಒಂದು ಬಿಹೇವಿಯರ್ ಅಂದರೆ ಏನು, ಡಿಸಿಪ್ಲಿನ್ ಅಂದರೆ ಏನು, ಇಂದ ಸೆಟ್ಟಲ್ಲಿ ಯಾವ ಥರ ಇರಬೇಕು, ಒಬ್ಬ ಆ್ಯಕ್ಟರ್ಗೆ ಎಷ್ಟು ಮಟ್ಟಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ, ಎಷ್ಟು ರೆಸ್ಪೆಕ್ಟ್ನ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದು ಕೆ ವಿ ರಾಜು ಅವರು. ತುಂಬ ಹತ್ತಿರದ ಸಂಬಂಧಿ ನಾವು ಅಂಬರೀಷ್ ಅಣ್ಣ ಅವರು. ಏನಂದರೆ, ಪಿಟೀಲ್ ಚೌಡಯ್ಯ ಅವರ ಸ್ವಂತ ತಮ್ಮ ಟಿ ಪುಟ್ಟಸ್ವಾಮಯ್ಯ, ಇವರಿಬ್ಬರು ಸ್ವಂತ ಅಣ್ಣ ತಮ್ಮಂದಿರು. ಪಿಟೀಲ್ ಚೌಡಯ್ಯ ಅವರ ಮಗಳು ಪದ್ಮಾವತಿ, ಅವರ ಮಗ ನಮ್ಮ ಅಂಬರೀಷ್ ಅಣ್ಣ. ಟಿ ಪುಟ್ಟಸ್ವಾಮಯ್ಯ ಅವರ ಮಗಳು ಹೇಮಾವತಿ, ಅವರ ಮಗ ನಾನು. ಸೊ ನಾವಿಬ್ಬರು ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು, ಕ್ಲೋಸ್ ಕಸಿನ್ಸು. ಇವತ್ತಿಗೂ ಚೆನ್ನಾಗಿದ್ದೀವಿ. ಇಲ್ಲ, ನನಗೆ ಫಸ್ಟ್ ಬಂದಿದ್ದೇ ಖಳನಾಯಕನ ಪಾತ್ರಗಳೇ. ಅದು ಮಾಡ್ತಾ 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 ಹೀರೋ ಆಗಿ ಅಂದರೆ ಸುಮ್ಮನೆ ಒಂದು ಸಿನಿಮಾ ಯಾವುದೋ ಒಂದು ಫಾರಿನಲ್ಲೂ ಸಾಂಗ್ ಇದೆ ಅಂತ ಹೇಳಿದ್ದಕ್ಕೆ ಒಂದು ಸಿನಿಮಾ ಒಪ್ಕೊಂಡಿದ್ವಿ. ಆಗ ಅದೊಂದು ಫ್ರೆಂಡ್ಶಿಪ್ ಅಂತ ಒಂದು ಸಿನಿಮಾ ಮಾಡಿದೆ. ಅದು ನಾನು ಡ್ಯಾನ್ಸರ್ ಅಂತ ಪ್ರೂವ್ ಮಾಡಿ ತೋರಿಸೋದಕ್ಕೋಸ್ಕರ ಆ ಮೂವಿ ಒಪ್ಕೊಂಡಿದ್ದು. ಅದಾದಮೇಲೆ ನನಗೆ ನನ್ನ ಮನಸ್ಸಿಗೆ ಇಷ್ಟ ಆಗುವಂಥ ಸಬ್ಜೆಕ್ಟ್ ಬರೋವರೆಗೂ ನಾನು ಹೀರೋ ಆಗಿ ಮಾಡಬಾರ್ದು ಅಂತ ಇಲ್ಲಿವರೆಗೂ ಒಂದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಒಂದಷ್ಟು ಜನ ಬಂದಿದ್ದಾರೆ, ಒಂದಷ್ಟು ಸಬ್ಜೆಕ್ಟ್ನೇ ಹೀರೋ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ ಆ ಸಿನಿಮಾಲಿ ನಾನು ಹೀರೋ ಆಗಿ ಮಾಡೋದಕ್ಕೆ. ಸೊ ಈಗ ಎಲ್ಲ ಅಪ್ಡೇಟ್ಸ್ ಆಗ್ತಾಯಿದೆ. ಸದ್ಯದಲ್ಲೇ ಹೀರೋ ಆಗು ಮುಂದೆ ಖಂಡಿತ ಹೀರೋ ಪಾತ್ರ ಸಿಗಲಿಲ್ಲ ಅನ್ನೋದಕ್ಕೆ ಅದೃಷ್ಟ ಅಂತಲ್ಲ. ಈಗ ನಾನು ಆ್ಯಕ್ಚುಲಿ ನನಗೆ ಒಂದು ರೀತಿಲಿ ಒಂದು ಅಹಂ ಅನ್ನೋದಿದೆ. ಯಾವ ಥರ ಅಂದರೆ, ನಾನೊಬ್ಬ ಪರ್ಫಾರ್ಮರ್ ಅನ್ನೋದಕ್ಕೆ ಸಾಕ್ಷಿ ಏನಂದರೆ, ನಾನು ಇಲ್ಲಿವರೆಗೂ ಏನೇನು ಆ್ಯಕ್ಟ್ ಮಾಡ್ಕೊಂಬಂದಿದ್ದೀನಿ, ಸುಮಾರು 203 ಮೂವೀಸ್ ಆಯಿತು ಅಂದರೆ, ಇಲ್ಲಿವರೆಗೂ ನಮ್ಮ ನಮ್ಮ ಪತ್ರಕರ್ತರಾಗಲಿ, ಮೀಡಿಯಾದವರಾಗಲಿ ಯಾವ್ಯಾವ ಮೂವೀಸ್ ಮಾಡಿದೆ ಅದ್ರ ಬಗ್ಗೆ ರಿವ್ಯೂ ಏನೇನು ಬರೆಯೋಕ್ಕೆ ರೆಡಿ ಇದ್ದರು, ಆ ಪ್ರತಿಯೊಂದು ಪೇಪರಲ್ಲೂ ಅಷ್ಟೇ ಧರ್ಮ ಅವ್ರನ್ನ ಈ ರೀತಿ ಬಳಸ್ಕೋಬೋದಾಯಿತು, ಧರ್ಮ ಅವ್ರಿಗೆ ಇನ್ನೂ ಒಳ್ಳೆ ಪಾತ್ರ ಕೊಡ್ಬೋದಾಯಿತು, ಈ ಪಾತ್ರದಲ್ಲಿ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಜೀವ ತುಂಬಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳಿದ್ದಾರೆ ಹೊರತು ಎಲ್ಲೂ ಇವರು ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕಾಗಿತ್ತು, ಇಲ್ಲ ಇವ್ರಿಗೆ ಈ ಪಾತ್ರ ಸೂಟ್ ಆಗಿಲ್ಲ ಅಂತ ಯಾವತ್ತೂ ಬರೆದಿಲ್ಲ. ಸೊ ಅಲ್ಲಿಗೆ ಒಬ್ಬ ಆ್ಯಕ್ಟರ್ಗೆ, ಕಲಾವಿದನಿಗೆ ಫಸ್ಟ್ ಆಫ್ ಆಲ್ ಅವನಿಗೆ ಕಲೆ ಅನ್ನೋದು ಇದೆಯಾ ಅನ್ನೋದು ಇಂಪಾರ್ಟೆಂಟು. ಅದರಲ್ಲಿ ಲಕ್ಕಿಲಿ ನಾನು ಪ್ರೂವ್ ಮಾಡ್ಕೊಂಡೇ ಬಂದಿದ್ದೀನಿ. ಯಾಕಂದರೆ ನಾನು ಒಂದು ಆ್ಯಕ್ಟಿಂಗ್ ಕ್ಲಾಸ್ ಆಗಲಿ, ಡ್ಯಾನ್ಸ್ ಕ್ಲಾಸ್ ಆಗಲಿ, ಫೈಟ್ ಕ್ಲಾಸ್ ಆಗಲಿ ಎಲ್ಲೂ ಹೋಗಿಲ್ಲ. ನನ್ನ ಒಂದು ಕಲ್ಪನೆ, ನನ್ನ ಇಮ್ಯಾಜಿನೇಷನಲ್ಲಿ ಇವತ್ತೇನು ಕಲ್ತು ಬಂದಿದ್ದೀನಿ, ಇಲ್ಲಿವರೆಗೂ ಹೆಂಗೆ ಬೆನ್ನು ತಟ್ಸ್ಕೊಂಡು ಬಂದಿದ್ದೀನೋ ಅದೇ ಮುಂದೆ ನಡೀತಾ ಇದೆ. ಸೊ ನನಗೆ ಆ ರೀತಿ ಎಲ್ಲೂ ಅನ್ನಿಸ್ತಾ ಇಲ್ಲ ಅಷ್ಟೇ. ಇಲ್ಲ, ಖಂಡಿತ ಆ್ಯಕ್ಚುಲಿ ನನಗೆ ಇದೆಲ್ಲ ಇಷ್ಟ ಇಲ್ಲ.
ಧರ್ಮ ಆ್ಯಕ್ಟರ್ ಅಂತ ಹೇಳಿಸ್ಕೊಳ್ಳೋಕ್ಕೆ ತುಂಬ ಇಷ್ಟ. ಈ ಡೇರಿಂಗ್ ಸ್ಟಾರ್ ಅನ್ನೋದು ಈಗ ನಮ್ಮ ಒಂದು ಮಂಡ್ಯದಲ್ಲಿರೋ ನಮ್ಮ ಪ್ರೀತಿ ಜನಗಳು ಪ್ಲಸ್ ಕೆಲವರು ಇವಾಗ ಹೊಸ ಮೂವಿ ಮಾಡಬೇಕಾದ್ರೆ ಆ ಡೈರೆಕ್ಟ್ರು ಅವ್ರು ಅಂದ್ಕೊಂಡಿರೋದು ಇದೊಂದು ಚೆನ್ನಾಗಿದೆ, ನಮಗಿಷ್ಟವಾದ ಒಂದು ಡೇರಿಂಗಲ್ಲಿ ಕಾಣಿಸ್ಕೊಂಡಿರೋರು ನೀವು, ಅದಕ್ಕೆ ನಾವು ಡೇರಿಂಗ್ ಸ್ಟಾರ್ ಅಂತ ಈಗ ನಾವೇ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ಅದನ್ನು ಹಾಗೇ ಒಂದು ಫೇಸ್ಬುಕ್ ಇರ್ಬೋದು, ಈಗ ಫಿಲ್ಮಿಸ್ ವಿಯರಲ್ಲಿ ಇರ್ಬೋದು, ಯಾವುದ್ರಲ್ಲೇ ಇರ್ಬೋದು, ಅದೊಂದು ಡೇರಿಂಗ್ ಸ್ಟಾರ್ ಅನ್ನೋದು ಹಾಗೆ ಹೈಲೈಟ್ ಆಗೋಗಿದೆ. ಮುಂದೆ ನೋಡ್ಬೇಕು ನಾವು ಎಷ್ಟು ಮಟ್ಟಿಗೆ ಡೇರಿಂಗ್ ಸ್ಟಾರ್ ಆಗಿ ಹೀರೋ ಆಗಿ ನಿಲ್ತೀವಿ ಅನ್ನೋದು ಮುಂದಕ್ಕೆ ನೋಡ್ಬೇಕು. ಪರ್ಸ್ನಲ್ ಲೈಫ್ ಆಲ್ವೇಸ್ ಬಿಂದಾಸ್ ನಂದು. ಯಾಕಂದರೆ ನಾನು ಮೂವಿಯಿಂದನೇ ಜೀವನ ಇಲ್ಲ ಇನ್ನೊಂದು ಯಾವುದರಿಂದನೋ ಜೀವನ ಅಂತಲ್ಲ, ಇದು ನನ್ನ ಪ್ರೊಫೆಷ್ನಲ್, ನಾನು ತುಂಬ ಇಷ್ಟಪಟ್ಟಿರೋಂಥ ಕೆಲಸ ಆ್ಯಕ್ಟಿಂಗ್ ಫೀಲ್ಡು. ಸೊ ಈ ಆ್ಯಕ್ಟಿಂಗ್ ಫೀಲ್ಡಲ್ಲೇ ನನಗೆ ತುಂಬ ಇಷ್ಟ ಇರೋದ್ರಿಂದ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಆರಾಮ ಮನೇಲಿರ್ತೀನಿ. ಲಕ್ಕಿಲಿ ಮನೇಲಿ ಎಲ್ಲ ಚೆನ್ನಾಗಿದ್ದೀವಿ. ಆ ಥರ ಅಂತ ಹೇಳ್ಕೊಬೇಕು ಅಂದರೆ ನನಗೆ ಎಲ್ಲ ಥರ ಪಾತ್ರನೂ ಸಿಕ್ಬಿಟ್ಟಿದೆ. ಇಂಥ ಪಾತ್ರ ಸಿಗಲಿಲ್ವಲ್ಲ ಅನ್ನೋದಕ್ಕಲ್ಲ, ಬಟ್ ಆದರೆ ಯಾವುದೇ ಒಂದು ಪಾತ್ರ ನಾನು ಏನೇನು ಮಾಡಿದ್ದೀನಿ ಅಂಥ ಪಾತ್ರ ಫುಲ್ ಫ್ಲೆಡ್ಜ್ ಆಗಿ ಆ್ಯಸ್ ಎ ಹೀರೋ ಆಗಿ, ಆ್ಯಸ್ ಎ ಸಬ್ಜೆಕ್ಟಲ್ಲಿ ಮೇಯ್ನ್ ಲೀಡ್ ಆಗಿ ಸಿಕ್ಕಿದ್ರೆ ಅದನ್ನು 100% ನಾನು ಪ್ರೂವ್ ಮಾಡಿ ಜನರ ಮನಸ್ಸು ಗೆಲ್ತೀನಿ ಅನ್ನೋ ನಂಬಿಕೆ ಇದೆ. ಅದು ಸಿಕ್ಕಿಲ್ಲ ಅನ್ನೋದು ಒಂದು ಬೇಜಾರಿದೆ. ನೋಡ್ಬೇಕು ಮುಂದೆ. ನನ್ನಲ್ಲಿರೋ ಒಂದೇ ಗುಣ ಏನಂದರೆ ನಾನು ಕರೆಕ್ಟಾಗಿ ಡಯಟ್ ಮಾಡಲ್ಲ, ಮೇಂಟೈನ್ ಮಾಡಲ್ಲ ಫಿಸಿಕ್ನ. ಬಟ್ ಮಾಡ್ತೀನಿ, ಮಾಡಿದಾಗ ಚೆನ್ನಾಗಿರುತ್ತೆ, ಮತ್ತೆ ಇಮಿಡಿಯೇಟು ಆ ಒಂದು ಕಂಟಿನ್ಯೂಷನ್ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ. ಸೊ ಅದೊಂದೇ ನನಗೆ ಇಷ್ಟ ಇಲ್ದಿರೋದು. ಈಗ ಈ ಇಯರ್ ನನಗೂ ಒಂದು ಲೆಕ್ಕದಲ್ಲಿ ಲಕ್ಕಿ ಇಯರ್ ಅಂತ ಹೇಳ್ಬೋದು. ಯಾಕಂದರೆ ಅಧ್ಯಕ್ಷ ಮೂವಿ ಇರ್ಬೋದು, ಮಾಣಿಕ್ಯ ಮೂವಿ ಇರ್ಬೋದು, ಪವರ್ ಅನ್ನೋ ಮೂವಿ ಇರ್ಬೋದು, ಆ್ಯಂಡ್ ಹರ ಅನ್ನೋದೊಂದು ಮೂವಿ ಇರ್ಬೋದು, ಸುಮಾರು ಈಗ ರಿಲೀಸ್ ಆಗಿರೋದೆಲ್ಲ ಸಕ್ಸಸ್ ಮೂವಿಲಿ ನಾನು ಇದ್ದೀನಿ. ಒಂದು ಸಕ್ಸಸ್ಫುಲ್ ಮೂವಿಲಿ ಒಬ್ಬ ಸಕ್ಸಸ್ಫುಲ್ ಕ್ಯಾರೆಕ್ಟರ್ ಆ್ಯಕ್ಟರ್ ಅನ್ನೋದು ನನಗೆ ಖುಷಿಯಾಗಿ ಕೊಡ್ತಾ ಇದೆ. ಆ್ಯಂಡ್ ಇವಾಗ ನಮ್ಮ ಸುದೀಪ್ ಅವ್ರದ್ದು ರನ್ನ ಮೂವಿ ನಡೀತಾ ಇದೆ, ಶೂಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐರಾವತ ನಮ್ಮ ದರ್ಶನ್ ಅವ್ರದ್ದು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಇನ್ನು ರಿಲೀಸ್ಗೆ ರೆಡಿ ಇರೋದು ಗೋವಾ ಅಂತ ಒಂದು ಮೂವಿ ರೆಡಿ ಇದೆ. ನಮ್ಮ ವಿಜಯ ರಾಘವೇಂದ್ರ ಅವ್ರದ್ದು ಕಿಸ್ಮತ್ ಅನ್ನೋ ಮೂವಿ ರೆಡಿ ಇದೆ. ಆಮೇಲೆ ಜನ್ಮ ನಕ್ಷತ್ರ, ಆಮೇಲೆ 13 Days After Death ಅನ್ನೋ ಒಂದು ಮೂವಿ, ಆ್ಯಂಡ್ ಸುಮಾರು ಮೂವೀಸ್ ನನಗೆ ಹೆಸರುಗಳು ಹೇಳಕ್ಕೆ ಬರೋಲ್ಲ. ಹೊಸ ಮೂವೀಸು ಇನ್ನೂ 7-8 ಮಾಡಿದ್ದೀನಿ. ಅವೆಲ್ಲ ಈಗ ರಿಲೀಸ್ ರೆಡಿ ಆಗ್ತಾಯಿದೆ, ಬರ್ತಾಯಿದೆ ಮೂವೀಸ್. ಇಲ್ಲ, ನಾನು ಒಂದು ಲೆಕ್ಕಾಚಾರದಲ್ಲಿ ನೀವು ನೋಡ್ಬೋದು, ಇವಾಗವರೆಗೂ ಮಾಡಿರೋಂಥ ಪೊಲೀಸ್ ಸಬ್ಜೆಕ್ಟ್, ಪೊಲೀಸ್ ಕ್ಯಾರೆಕ್ಟರ್ ರೋಲ್ಗಳನ್ನ ನೀವು ನೋಡ್ಬೋದು. ಆ ದಿನಗಳು ನೋಡ್ಬೋದು, ಮತ್ತು ವೀರ ಮದಕರಿ ನೋಡ್ಬೋದು. ಪ್ರತಿಯೊಂದು ಇನ್ಸ್ಪೆಕ್ಟರ್ ಪಾತ್ರದಲ್ಲೂ ನನಗೆ ವೇರಿಯೇಷನ್ ಇದ್ದರೆ ಮಾತ್ರ ಒಪ್ಕೋತೀನಿ ನಾನು. ವೀರಬಾಹು ನಮ್ಮ ದುನಿಯಾ ವಿಜಯ್ ಅವ್ರದ್ದು ಸಿನಿಮಾದಿರ್ಬೋದು, ಸುಮಾರು ಎಲ್ಲ ಏನಾದ್ರು ಒಂದು ವೆರೈಟಿ ಇದ್ರೇ ಆ ಕ್ಯಾರೆಕ್ಟರ್ ಸೇಮ್ ಇರ್ಬೋದು, ಕಾಪ್ ಅನ್ನೋದು ಇರ್ಬೋದು ಅಷ್ಟೇ, ಡ್ರೆಸ್ ಸೇಮ್ ಇರ್ಬೋದು, ಬಟ್ ಅದರಲ್ಲಿರೋವಂಥ ಆ ಕ್ಯಾರೆಕ್ಟ್ರಲ್ಲಿ ಅವನ ಒಂದು ಏನಂತಾರೆ, ಅವನ ಒಂದು ಆ ಪರ್ಸನಾಲಿಟಿ ಅದು ಭಾಳ ಚೇಂಜಸ್ ಇರುತ್ತೆ. ಸೊ ಅಂಥದ್ದು ಇದ್ರೇ ಒಪ್ಕೊಳ್ಳೋದು, ಇಲ್ಲಾನೇ ಮಾಡಲ್ಲ. ಆ್ಯಂಡ್ ಮೋರೋವರ್ ನೀವು ಹೇಳಿದಾಗೆ ನನಗೆ ತುಂಬ ಇಷ್ಟಪಡ್ತಾರೆ ಜನನೂ ಅಷ್ಟೇ. ಸುಮಾರು ಜನ ಹೇಳಿದ್ದಾರೆ ನಿಮ್ಮ ಪೊಲೀಸ್ ಕ್ಯಾರೆಕ್ಟರ್ ಸಕ್ಕ ಸೂಟ್ ಆಗುತ್ತೆ. ಆ್ಯಂಡ್ ಪೊಲೀಸ್ ಆಫೀಸರ್ಸೇ ಹೇಳಿದ್ದಾರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬ ಒಂಥರ ಅದಕ್ಕೆ ಕರೆಕ್ಟಾಗಿ ಇನ್ವಾಲ್ವ್ ಆಗಿ ಮಾಡ್ತೀರಾ ಅಂತೆಲ್ಲ ಹೇಳಿದ್ದಾರೆ ನನಗೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಇದು ತುಂಬ ಪವಿತ್ರವಾದ ಫೀಲ್ಡ್. ಇದು ಫಿಲ್ಮ್ ಫೀಲ್ಡ್ ಅನ್ನೋದು ತುಂಬ ಪವಿತ್ರವಾದ ಫೀಲ್ಡು. ಇಲ್ಲಿ ಎಷ್ಟು ಬೇಗ ಕೆಟ್ಟದು ಮಾತ್ರ ಭಾಳ ಈಸಿಯಾಗಿ ಸಿಗುತ್ತೆ ಎಲ್ಲ ಥರ ಆ್ಯಕ್ಟಿವಿಟೀಸಲ್ಲಿ. ಬಟ್ ಆದರೆ ಅದಕ್ಕೆ ಇನ್ವಾಲ್ವ್ ಆಗದೆ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡೋದು ತುಂಬ ಕಷ್ಟ ಇದೆ. ಮಾಡಿದ್ರೆ ಮಾತ್ರ ಇದು ನಿಮಗೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಕೇಳಿದ್ದೀವಿ, ಮಹಾರಾಜರು ಅಂತ ಇದ್ದರು, ಆ ರೀತಿ ಇದ್ರು ಅಂತ. ಅದರಷ್ಟೇ ಟ್ರೀಟ್ಮೆಂಟು ಒಬ್ಬ ಕಲಾವಿದಂಗೆ ಇರುತ್ತೆ. ಒಬ್ಬ ರಾಜಕೀಯದಲ್ಲಿರೋರ್ಗು ಅಷ್ಟೇ, ಅವ್ರಿಗೆ 5 ವರ್ಷ ಅವಧಿ ಇರುತ್ತೆ. ಅವ್ರದ್ದು ಒಂದು ಏರಿಯಾ, ಒಂದು ಊರಿಗೆ ಸೀಮಿತ ಆಗಿರ್ತಾರೆ. 5 ವರ್ಷ ಆದಮೇಲೆ ಅವ್ರು ಏನೋ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಅವರು ಮಾಮೂಲಿ ಆಟೋಲಿ ಇದರಲ್ಲಿ ಓಡಾಡಬೇಕು. ಆದರೆ ಒಬ್ಬ ಕಲಾವಿದ ಕರೆಕ್ಟಾಗಿ ರೆಕಗ್ನೈಸ್ ಆದರೆ, ಆ್ಯಸ್ ಅನ್ ಆ್ಯಕ್ಟರ್ ಪ್ರೂವ್ ಆದರೆ, ಅವ್ನಿಗೆ ಯಾವತ್ತಿದ್ರೂ ವ್ಯಾಲ್ಯೂ ಇರುತ್ತೆ. ಜನ ನೋಡೋ ರೀತಿ ಬೇರೆ, ಜನ ಕೊಡೋ ಪ್ರೀತಿ ಬೇರೆ, ಅಷ್ಟು ರೆಸ್ಪೆಕ್ಟ್ ಇರುತ್ತೆ. ಸೊ ಈ ಫೀಲ್ಡಿಗೆ ಯಾರೇ ಆಗಲಿ ಇಂಟ್ರೆಸ್ಟ್ ಇದು ಬಂದರೆ ಅಟ್ಲೀಸ್ಟ್ ಸೆಲ್ಫ್ ಟ್ಯಾಲೆಂಟ್ ಇರಬೇಕು. ಇಲ್ಲ ಅಂದರೆ ದಯವಿಟ್ಟು ಯಾವುದಾದ್ರು ಆ್ಯಕ್ಟಿಂಗ್ ಸ್ಕೂಲ್ಗೆ, ಇಲ್ಲ ನೀವೇನು ಪ್ರೊಫೆಷ್ನಲ್ ಈ ಫಿಲ್ಮ್ ಫೀಲ್ಡಲ್ಲಿ ಆ್ಯಸ್ ಅ ಡೈರೆಕ್ಟರ್ ಆಗಿರ್ಬೋದು, ಫೈಟರ್ ಆಗಿರ್ಬೋದು, ಇಲ್ಲ ಡ್ಯಾನ್ಸ್ ಮಾಸ್ಟರ್ ಬರೋಕ್ಕೆ ಇಷ್ಟ ಇರ್ಬೋದು, ಯಾವುದೇ ಇದ್ದರೂ ಹೋಗಿ ಒಂದು ಕ್ಲಾಸ್ ಅಂತ ಸೇರ್ಕೊಂಡು ಆ ಹೋಮ್ ವರ್ಕ್ ಮಾಡಿ ಬನ್ನಿ. 100% ಲೈಫ್ ಇದೆ ಇಲ್ಲಿ. ಇದನ್ನು ನಾನು ಹೊಸಬ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನನಗೆ ರಾಜಕೀಯದ್ದು ನನಗೆ ಎಂಟ್ರಿನೂ ಸುಮಾರು ಸಲ ಕೇಳಿದ್ದಾರೆ.
ಆದರೆ ನನಗೆ ಇಷ್ಟ ಇಲ್ಲ ಅಂತಲ್ಲ. ಈಗ ಆ್ಯಕ್ಚುಲಿ ನನಗೆ ರಾಜಕೀಯದಿಂದನೇ ನನ್ನ ಹತ್ರ ಈಗ ನನ್ನಲ್ಲಿ ಏನು ಕೆಪಾಸಿಟಿ ಇದೆ ಅದರಲ್ಲಿ ಏನಾದ್ರು ಹೆಲ್ಪ್ ಕೇಳೋದಕ್ಕೆ ಯಾರೇ ಪಬ್ಲಿಕ್ ಯಾರೇ ಆಗಲಿ ಬರಲಿ, ಅದು ನಾನು ರಾಜಕೀಯಕ್ಕೆ ಬಂದೇ ಮಾಡಬೇಕು ಅಂತೇನಿಲ್ಲ. ನನ್ನ ಕೆಪಾಸಿಟಿ ಇದ್ದಿದ್ದು ಮಾಡ್ತಾನೇ ಇದ್ದೀನಿ. ಮುಂದಕ್ಕೂ ಆ ಥರ ಅಧಿಕಾರ ಸಿಕ್ಕರೆ ಇನ್ನೂ ಚೆನ್ನಾಗೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೋಡೋಣ ಮುಂದೆ. 100% ಡೈರೆಕ್ಷನ್ಗೂ ನನಗೆ ಆಫರ್ ಸಿಕ್ಕಿದೆ. 2 years ಬ್ಯಾಕಿಂದನೂ ಸಿಗ್ತಾ ಇದೆ. ಬಟ್ ಆದರೆ ನನಗೆ ಈಗ ಬೇಡ ಅಂತ ಫಸ್ಟ್ ಇನ್ನೂ ಆ್ಯಸ್ ಅನ್ ಆ್ಯಕ್ಟರ್ ಕರೆಕ್ಟಾಗಿ ಇನ್ನೂ ಪ್ರೂವ್ ಮಾಡೋಣ, ಜನರ ಮನಸ್ಸಿಗೆ ಇನ್ನೂ ಗಟ್ಟಿಯಾಗಿ ಉಳಿಯೋಣ, ಆಮೇಲೆ ನೋಡೋಣ ಅಂತ. ಇತ್ತೀಚಿನ ಇಯರ್ 1-2 ವರ್ಷದಿಂದ ತುಂಬ ಖುಷಿ ಆಗೋದೇನೆಂದರೆ ಸ್ಟ್ರೈಟ್ ಪಿಕ್ಚರ್ಗಳು, ಅಂದರೆ ಸ್ವಮೇಕ್ ಚಿತ್ರಗಳು ನಮ್ಮ ಕನ್ನಡದಲ್ಲಿ ಬಂದಿರೋ ಸಿನಿಮಾಗಳು ಈಗ ಆಲ್ರೆಡಿ ತೆಲುಗು ತಮಿಳಲ್ಲಿ ರೀಮೇಕ್ ಮಾಡೋದ್ರ ಲೆವೆಲ್ಗೆ ಬಂದಿದ್ದೀವಿ ನಾವು. ಇದೇ ಒಂದು ತುಂಬ ದೊಡ್ಡ ಸಂತೋಷದ ಸಂಗತಿ. ಎರಡನೇದು ರೀಮೇಕ್ ಮೂವೀಸ್ ಇರ್ಬೋದು, ಅದೂ ಎಲ್ಲ ಸಕ್ಸಸ್ಫುಲ್ ಕೊಡ್ತಾಯಿದ್ದೀವಿ. ರೀಮೇಕ್ ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು, ತೆಲುಗು ತಮಿಳೆಲ್ಲ ಆ ಬಜೆಟ್ಗೆ ಇಲ್ಲಿ 3 ಸಿನಿಮಾ 4 ಸಿನಿಮಾ ಮಾಡೋದು ಒಂದು ಸಿನಿಮಾ ಬಜೆಟ್ಗೆ. ಬಟ್ ಆದರೆ ಆ ರೀತಿ ಕಾಂಪ್ರಮೈಸೇ ಆಗ್ತಾಯಿಲ್ಲ ನಮ್ಮ ಕನ್ನಡದವರು ಕೂಡ. ಅವ್ರು ಏನು ಖರ್ಚು ಮಾಡಿದಾರೋ ಅದೇ ಲೆವೆಲ್ಗೆ ಖರ್ಚು ಮಾಡಿ ಅದನ್ನು ರೀಮೇಕ್ನ ಒಂದು ಕರೆಕ್ಟಾಗಿ ನಮ್ಮ ನೇಟಿವಿಟಿಗೆ ಏನು ಇದು ಬೇಕೋ ಆ ರೀತಿ ಮಾಡಿ ಜನಕ್ಕೆ ತುಂಬ ಕನ್ನಡ ಸಿನಿಮಾಗಳೇ ಇವತ್ತು ನೋಡಿ ಥಿಯೇಟ್ರಲ್ಲಿ ಎಂತೆಂಥ ಸ್ಟಾರ್ ಮೂವೀಸ್ಗೆಲ್ಲ ನಾನು ತಿಳಿದಂಗೆ ಥಿಯೇಟ್ರ್ ಸಿಗ್ತಾಯಿಲ್ಲ ಅಂದರೆ ಯಾವ ಲೆವೆಲ್ ಬ್ಯುಸಿ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಯಾವ ಲೆವೆಲ್ಗೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಓಡ್ತಿವೆ. ಹಾಗಾಗಿ ಥಿಯೇಟ್ರ್ ಸಿಗದೇ ಇರೋ ಒಂದು ಪರಿಸ್ಥಿತಿ ಆಗಿದೆ. ಸೊ ಇದು ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ. ಯಾಕಂದರೆ ಥಿಯೇಟ್ರುಗಳು ಸಿಗಲಿಲ್ಲ ಅಂದರೆ ಕಷ್ಟ. ಒಳ್ಳೊಳ್ಳೆ ಹೈ ಬಜೆಟ್ ಸಿನಿಮಾಗಳು ಮಾಡಿದಾಗ ನಾವು ಯಾವುದೋ ಚಿಕ್ಕ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ. ಬಟ್ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ಈ ರೀತಿ ಒಂದು ಸ್ಥಾನಕ್ಕೆ ಬಂತಲ್ಲ ಕನ್ನಡ, ಸೊ ನಾನು ಮುಂದೆ ಕನ್ನಡ ಇನ್ನೂ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ.